ಇದಂ ಅನ್ನುವ ಶಬ್ದಕ್ಕೆ ಇದು ಅನ್ನೋ ಅರ್ಥ ಇರುವುದಲ್ಲದೆ ಈಗ, ಇಲ್ಲಿ ಮೊದಲಾದ ಅರ್ಥಗಳು ಕೂಡ ಸಿಗ್ತವೆ. ಇದು ನಮಗೆ ಬೃಹದಾರಣ್ಯಕ ಉಪನಿಷತ್ತಿನ ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮಯವಾವೇದ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಮಭವತ್ ಅನ್ನೋ ಕಡೆ ಸಿಗ್ತದೆ. ಬ್ರಹ್ಮವೇ ಇಲ್ಲಿ ಮೊದಲು ಇತ್ತು. ಇಲ್ಲಿ ಅಂದ್ರೆ ಈ ಸಮಸ್ತ ವಿಶ್ವದಲ್ಲಿ. ಇದಮಗ್ರ ಅಂತಂದ್ರೆ ಅಗ್ರ ಅಂದ್ರೆ ಮೊದಲು, ಇದಮಗ್ರ ಅಂದ್ರೆ ಇಲ್ಲಿ ಮೊದಲು ಅಂತ ಅದಕ್ಕರ್ಥ. ಹಾಗೇನೆ ಐತರೇಯ ಉಪನಿಷತ್ತಿನ ಆತ್ಮಾವ ಇದಮೇಕ ಏವ ಅಗ್ರೇ ಆಸೀತ್ ಅನ್ನುವಲ್ಲಿ ಕೂಡ ಆತ್ಮಶಬ್ದವಾಚ್ಯನಾದ ಪರಮಾತ್ಮನೇ ಮೊದಲು, ಅಗ್ರೆ ಅಂದ್ರೆ ಮೊದಲು, ಏಕ ಏವ ಒಬ್ಬನೇ, ಇದಂ ಅಂದ್ರೆ ಇಲ್ಲಿ ಈ ವಿಶ್ವದಲ್ಲಿ ಇದ್ದ ಅಂತ ಹೀಗೆ ಅರ್ಥ ಅದಕ್ಕೆ. ಇದಲ್ಲದೆ ನಮಗೆ ಇದರ ಕುರಿತಾಗಿ ಕಾಣುವಂಥ ಮತ್ತೊಂದು ಉದಾಹರಣೆ ಅಂದ್ರೆ ನಿರಸ್ತಃ ಪರಾವಸು ಇದಮಹಂ ಅರ್ವಾವಸೋ ಸದನೆ ಸೀತಾಮಿ ಅಂತ ಈ ಸಂಧ್ಯಾವಂದನದ ಪ್ರಸಂಗದಲ್ಲಿ ಅರ್ಘ್ಯಾದಿಗಳು ಮುಗಿದ ನಂತರ ಗಾಯತ್ರಿ ಜಪಕ್ಕಿಂತ ಮುಂಚೆ ಇದೊಂದು ಮಹಾಭಾರತದಲ್ಲಿ ಬರುವಂಥ ಕಥೆಯನ್ನ ನಾವು ನೆನಪು ಮಾಡಿಕೊಂಡು ಈ ವಾಕ್ಯವನ್ನ, ಮಂತ್ರ ತುಲ್ಯವಾದಂತಹ ಈ ವಾಕ್ಯವನ್ನು ಹೇಳ್ತೇವೆ. ಪರಾವಸು ಮತ್ತು ಅರ್ವಾವಸು ಅನ್ನೋರು ಸಹೋದರರು. ಅದರಲ್ಲಿ ಪರಾವಸು ಸ್ವಾರ್ಥಿ, ಅರ್ವಾವಸು ನಿಸ್ವಾರ್ಥಿ ಮತ್ತು ದೈವಭಕ್ತ. ಆ ಪರಾವಸು ಮಾಡಿದ ಯಜ್ಞಗಳನ್ನ ದೇವತೆಗಳು ತಿರಸ್ಕರಿಸ್ತಾರೆ. ಅರ್ವಾವಸು ಮಾಡಿದ ಯಜ್ಞಾಹುತಿಗಳನ್ನೇ ಅವರು ಸ್ವೀಕರಿಸ್ತಾರೆ. ಈಗ ಕಥೆಯ ಒಂದು ಸಂಕ್ಷಿಪ್ತ ಸಾರಾಂಶ. ಅದಕ್ಕಾಗಿ ಯಾವುದೇ ದೇವತಾ ಕಾರ್ಯವನ್ನು ಮಾಡ್ಲಿಕ್ಕೆ ಕೂತವನು, ಸಂಧ್ಯಾವಂದನೆ, ದೇವರ ಪೂಜೆ, ಮತ್ತೊಬ್ಬರಿಗಾಗಿ ಮಾಡುವಂತಹ ಪೌರೋಹಿತ್ಯ, ಇದೆಲ್ಲವನ್ನು ಮಾಡ್ಲಿಕ್ಕೆ ಕೂತವನು ನಿರಸ್ತ ಪರಾವಸು. ಪರಾವಸು ಈ ಪ್ರದೇಶದಿಂದ, ಈ ಕಾಲ, ಈ ಪ್ರದೇಶದಿಂದ ದೂರ ಹೋಗಿದ್ದಾನೆ, ಅವನಿಲ್ಲಿ ಬೇಡ. ಇದಮಹಂ ಅರ್ವಾವಸೋ ಸದನೆ ಸೀದಾಮಿ, ನಾನೀಗ ಅರ್ವಾವಸುವಿನ ಪೀಠದಲ್ಲಿ ಕೂತಿದ್ದೇನೆ ಅಂತ ಸಾಧಕನಾದವನು ಎಚ್ಚರ ಮಾಡ್ಕೋಬೇಕು. ಅರ್ವಾವಸುವಿನ ಪೀಠದಲ್ಲಿ ಕೂತಿರುವುದರಿಂದ ಅದಕ್ಕೆ ತಕ್ಕಂತೆ ನಾನು ಸ್ವಾರ್ಥರಹಿತನಾಗಿ ಶ್ರದ್ಧೆಯಿಂದ ಈ ಮಾಡುವ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರಲಿಕ್ಕಾಗಿ ಇದಂ ಈಗ ಅಹಂ ಅರ್ವಾವಸೋ ಸದನೆ ಸೀದಾಮಿ, ಅರ್ವಾವಸುವಿನ ಪೀಠದಲ್ಲಿ ಕೂತಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿಯೂ ಕೂಡ ಇದಂ ಅಂದ್ರೆ ಇದು ಅಂತ ಅರ್ಥ ಅಲ್ಲ, ಇಲ್ಲಿ ಈ ಪ್ರಸಂಗದಲ್ಲಿ ಅಂತ ಅರ್ಥ. ಹೀಗೆ ಉಪನಿಷತ್ನಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಕಾಣುವಂಥ ಒಂದು ವಿಶಿಷ್ಟವಾದ ಶಬ್ದ ಅದು.